हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं सर्वैर्गिरीन्द्रसदनैः मदनोऽपि दारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारं व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि हरिः श्रीं श्रीगुरुभ्यो नमः ಸಮಸ್ತಗುರುಭ್ಯೋ ನಮಃ ಹರಿಃ ಶ್ರೀಂ ಶ್ರೀಮನ್ಮಧ್ವ ವಿಜಯ ಮಹಾಕಾವ್ಯ. ಇದರಲ್ಲಿ ನಾವು 8ನೆಯ ಸರ್ಗವನ್ನು ನೋಡ್ತೇವೆ. ಆಚಾರ್ಯ ಮಧ್ವರು ಆ ನರನಾರಾಯಣಾಶ್ರಮದಲ್ಲಿ ವೇದವ್ಯಾಸ ರೂಪದ ಹರಿಯ ಒಡಗೂಡಿ ಹೋಗಿ ಅಲ್ಲಿ ತಮ್ಮೆದುರಿಗೆ ಕಾಣ್ತಾ ಇದ್ದಂತಹ ಮಹರ್ಷಿ ರೂಪದ ಪರಮಾತ್ಮ ನಾರಾಯಣ ಮಹರ್ಷಿ ಅವನನ್ನ ದರ್ಶನ ಮಾಡ್ತಾ ಅವನಲ್ಲಿ ಆ ಪರಮಾತ್ಮ ಅವನದ್ದೇ ಆದಂತಹ ಬಹುರೂಪಗಳನ್ನ ಚಿಂತಿಸ್ತಾ ಆ ಎಲ್ಲ ರೂಪಗಳನ್ನು ತಾಳಿದವ ಇವನೇ ಅಂತ ಸಮನ್ವಯ ಮಾಡ್ತಾ ಇದ್ದಾರೆ. ಆ ಬಹುರೂಪಗಳ ಸಮನ್ವಯವನ್ನ ಇಲ್ಲಿ ಕಾಣ್ತಾ ಅವರು ಮನಸ್ಸಿನೊಳಗೆ ಧ್ಯಾನಿಸ್ತಾ ಇದ್ದಾರೆ. ಭಗವಂತನನ್ನು ಕಂಡಾಗ ಅವನ ಬಹುಲೀಲೆಗಳನ್ನು ಹೊಂದಿರುವಂತಹ ಬಹುರೂಪಗಳ ಸ್ಮರಣೆ ಅವರಿಗೆ ಬರ್ತಾ ಇದೆ. ಹೀಗೆ ನಾವು ಯಾವುದಾದ್ರೂ ಒಂದು ರೂಪವನ್ನ ನೋಡಿದ್ರೆ ಪರಮಾತ್ಮನ ಅದೊಂದು ರೂಪವನ್ನು ಮಾತ್ರ ನೋಡ್ತೇವೆ. ಬೇರೆ ರೂಪಗಳು ಯಾರಾದರೂ ಹೇಳಿದರೆ ಏನೋ ಹೇಳಲಿಕ್ಕೆ ಬಂದರೆ ಇಲ್ಲ ಅದು ನರಸಿಂಹದೇವರು, ಬೇರೆ ಮಾತು ಹೇಳಲೇಬೇಡ ನೀನು, ಬೇರೆ ಯಾವುದೂ ಇಲ್ಲ ಅಂತ ಬಾಯ್ಬಿಡಿಯೋರು ಇದ್ದಾರೆ. ಇದೆಲ್ಲ ನನ್ನ ಜೀವನದ ಅನುಭವ. ಯಾಕೆ ಹೀಗೆ ಅಂದರೆ ಭಗವಂತನ ಬೇರೆ ರೂಪಗಳಲ್ಲಿ ಭೇದವನ್ನು ಹೇಳುವಂಥದ್ದು. ಇದು ಭಗವದ್ವೇಷದಲ್ಲಿ ಒಂದು. ಭಗವಂತನಲ್ಲಿ ನವವಿಧ ಭಕ್ತಿ ಅಂತಾರೆ. ಅಂದರೆ 9 ವಿಧವಾದ ಭಕ್ತಿ ಹೇಗುಂಟೋ 9 ವಿಧವಾದಂತಹ ದ್ವೇಷ ಉಂಟು. ಅದರಲ್ಲಿ ಪರಮಾತ್ಮನ ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಭೇದ ಹೇಳುವಂಥದ್ದು ಒಂದು ದ್ವೇಷ. ಯಾಕೆಂದ್ರೆ ಮತ್ತೊಂದು ಭಗವಂತನ ರೂಪದಲ್ಲಿ ಇದೇ ರೂಪದಲ್ಲಿ ಇರುವಂತಹ ಜ್ಞಾನ, ಆನಂದ, ಬಲ, ಸಾಮರ್ಥ್ಯಾದಿಗಳನ್ನು ಕಾಣುವುದಿಲ್ಲ. ಅಧಮರಾದವರು ಹಾಗೆ ಮಾಡ್ತಾರೆ, ಹಾಗೆ ಚಿಂತಿಸ್ತಾರೆ. ಇದನ್ನೆಲ್ಲ ಭಾಗವತದಲ್ಲೆಲ್ಲ ಸ್ಪಷ್ಟ ಮಾಡ್ತಾರೆ. ಭಾಗವತದ ತಾತ್ಪರ್ಯ ನಿರ್ಣಯವನ್ನ ನೋಡುವಾಗ ನಮಗೆ ಆಚಾರ್ಯರು ಬಹಳ ಕಣ್ತೆರೆಸ್ತಾರೆ. ಇಂದಿನ ದಿವಸ ಬಹಳಷ್ಟು ಪ್ರವಚನ ಇತ್ಯಾದಿ ಮಾಡುವವರು ಅಂಥದೆಲ್ಲ ಸಂಸ್ಕಾರ ಹೊಂದಿಯೇ ಇಲ್ಲಿ ಹೀಗೆ ಮಾತಾಡುವುದು. ಆಚಾರ್ಯರು ಎಲ್ಲ ಭಗವತ್ ತತ್ವವನ್ನ ಬಹಳ ಬಿಡಿಸಿ ಬೋಧಿಸ್ತಾರೆ. ಹಾಗಾಗಿ ನಾವು ಮೂಲವಾಗಿ ಅದನ್ನು ಬಹಳ ತಿಳಿದುಕೊಳ್ಬೇಕು. ಒಂದು ರೂಪದೊಳಗೆ ಅನಂತ ರೂಪಗಳು ಅಂತ ಭಾಗಣದಾಸರು ಹೇಳುವುದು. ಅಂಥದೆಲ್ಲ ನಮಗೆ ಸುಮ್ಮನೆ ಅದೇನೋ ಒಂದು ಪದ್ಯ ಅವರಷ್ಟಕ್ಕೆ ಅವ್ರಿಗೆ ಬರ್ತದೆ, ಪದ್ಯ ಕಟ್ಬಿಟ್ಟಿದ್ದಾರೆ, ಉಗಾಭೋಗ ಮಾಡಿದ್ದಾರೆ, ಸುಳಾದಿ ಮಾಡಿದ್ದಾರೆ, ಹಾಗೆ ಅಷ್ಟಕ್ಕೆ ಅದನ್ನು ಇಡುವುದಲ್ಲ. ಅವರಿಗೇನು ಅದೆಲ್ಲ ಬರೆದು ಅವ್ರಿಗೇನು ಪ್ರಯೋಜನ ಅಲ್ಲ, ಅವರ ಜ್ಞಾನ ಅವರಿಗುಂಟು. ಹಾಗಾದರೆ ಈ ಹಿಂದೆ ನಮಗೆ ಸಂಸ್ಕೃತದಲ್ಲಿಯೋ ಕನ್ನಡದಲ್ಲಿಯೇ ಆಗಲಿ ಇಷ್ಟೆಲ್ಲ ಕೃತಿಗಳ ರಚನೆ ಆದದ್ದು ಯಾಕೆ ಅಂದರೆ ಅದು ಅವರ ಕಾವ್ಯ ಸಾಮರ್ಥ್ಯ ಅದನ್ನು ಲೋಕಕ್ಕೆ ತೋರಿಸಬೇಕು, ಸದಾ ತಮ್ಮ ಕೀರ್ತಿ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲ. ತಾವು ಎದುರಿಗೆ ನಿಂತು ಪ್ರತ್ಯಕ್ಷ ತಾವು ಮತ್ತೊಬ್ಬರಿಗೆ ಬೋಧಿಸ್ಲಿಕ್ಕೆ ಆಗದಿದ್ರೂ ಕೂಡ ತಮ್ಮ ಕೃತಿಗಳ ಮೂಲಕವಾಗಿ ತಮ್ಮ ಬೋಧನೆಗಳು ಸದಾ ಕಾಲೀನವಾಗಿ ಇರಲಿ, ಎಲ್ಲ ಮಕ್ಕಳಿಗೆ ಸಿಗಲಿ ಎನ್ನುವಂತಹ ದೃಷ್ಟಿಯಿಂದ ಅಪಾರ ಕರುಣೆಯಿಂದ ಹೇಳಿದಂತಹ ವಿಷಯ ಅದು ಆ ಕೃತಿ ರಚನೆ ಆಗಿರುವಂಥದ್ದು. ಹೀಗೆ ಬಹುಕೃತಿಗಳು ನಮಗೆ ಸಿಗ್ತವೆ. ಈಗ ನಾವು ಇಲ್ಲಿ ಪರಮಾತ್ಮನ ಬಹುರೂಪಗಳು ಉಂಟಲ್ಲ, ಆ ಎಲ್ಲ ರೂಪಗಳು ಸಮಾನವೇ, ಒಬ್ಬನೇ ಅಂತ. ಸಮಾನ ಅಂದ್ರೂ ಇಬ್ಬರು ಇರಬಹುದೇನೋ, ಇಲ್ಲ, ಒಬ್ಬನೇ ಭಗವಂತ ಎಲ್ಲ ರೂಪಗಳನ್ನು ಬಹುರೂಪ ತಾಳ್ತಾನೆ. ಅದರಲ್ಲಿ ಕೆಲ ರೂಪಗಳ ಸ್ಮರಣೆಯನ್ನು ಇಲ್ಲಿ ಆಚಾರ್ಯರು ಮಾಡುವಂಥದ್ದು. ಈಗೇನು ಹೇಳ್ತಾರೆ ನೋಡುವ. ಸುಬೃಹತ್ ಪಯೋಧರ ಮಿಥಃ ಪ್ರಸಂಹತಿ ಪ್ರಕಟೀಭವತ್ ಪರಮಯೌವನಾಕೃತಿ ಅಸುರಾಹಿತಾಂಬರ ವಿಲಾಸಿನೀ ತನು ಪ್ರದದೌ ಅಮುಷ್ಯ ಸುರರಾಶಯೇ ಸುಧಾಮ್. ಹಿಂದೆ ಏನಾಗಿತ್ತು, ದೇವತೆಗಳು ಅಸುರರು
ಹಾಲುಗಡಲಲ್ಲಿ ಮಂದರ ಪರ್ವತವನ್ನ ಇಟ್ಟು ವಾಸುಕಿ ಎನ್ನುವಂತಹ ಮಹಾಸರ್ಪವನ್ನ ಆ ಮಂದರ ಪರ್ವತಕ್ಕೆ ಬಿಗಿದು ಆ ಮಂದರ ಪರ್ವತವನ್ನ ಕಡೆಯಲಿಕ್ಕೆ ಶುರು ಮಾಡಿದ್ರು. ಒಂದು ಬದಿಗೆ ರಕ್ಕಸರು, ಇನ್ನೊಂದು ಬದಿಗೆ ದೇವತೆಗಳು. ಕಡೆದಾಡಿ ಅನೇಕ ವಸ್ತುಗಳು ಎದ್ದು ಬಂದವು. ಸಮುದ್ರದಿಂದ ಉದ್ಭವವಾದಂತಹ ಬಹು ವಸ್ತುಗಳು, ಅತ್ಯಾಶ್ಚರ್ಯಕರವಾದ ವಸ್ತುಗಳೆಲ್ಲ ಬಂದವು. ದೇವತೆಗಳಿಗೆ ಪರಮಾತ್ಮ ಮೊದಲೇ ಹೇಳಿದ್ದ, ಯಾವ ವಸ್ತುವನ್ನು ಕೊಂಡ್ರು ನನಗೆ ಬೇಕು ಅಂತ ನೀವು ಬಯಸಬಾರದು ಅಂತ. ದೇವತೆಗಳು ಬಯಸಲಿಲ್ಲ. ಆದರೆ ಅಲ್ಲಿ ವಾರುಣಿ ಅಂತ ಹೆಂಡ ಬಂತು. ಆ ಹೆಂಡವನ್ನು ಎಲ್ಲರೂ ಯಾರು ದೈತ್ಯರೆಲ್ಲ ಬಹಳ ಬಯಸಿದ್ರಂತೆ. ದೈತ್ಯರಿಗೆ ಆ ವಾರುಣಿ ಎನ್ನುವ ಹೆಸರಿನ ಆ ಹೆಂಡ ಬಹಳ ಪ್ರೀತಿ ಆಯಿತು. ಅವರೆಲ್ಲ ಅದನ್ನು ಕುಡಿದ್ರು. ಮತ್ತು ಹುರುಪು ಬಂತು ಅವ್ರಿಗೆ, ಕುಡಿದ ಶಕ್ತಿ ಭಾರಿ ಹೆಚ್ಚಾಯಿತು. ಮತ್ತೆ ಕಡೆಯಲಿಕ್ಕೆ ಶುರು ಮಾಡಿದ್ರು. ಹೀಗೆ ಕಡೆದಾಟ ಮಾಡಿ ಕಡೆದು ಕೊನೆಗೆ ಅವರಿಗೆ ಅಮೃತ ಸಿಕ್ಕೇ ಹೋಯಿತು. ಒಬ್ಬ ಮಹಾಪುರುಷ, ದಿವ್ಯ ತೇಜೋಮಯನಾದ ಪುರುಷ ಕೈಯಲ್ಲಿ ಅಮೃತ ಕಲಶ ಹಿಡಿದುಕೊಂಡು ಬಂದ. ದೇವತೆಗಳವನನ್ನು ನೋಡಿ ಸ್ತೋತ್ರ ಮಾಡಿದರು. ಅವನು ಯಾರು ಅಲ್ಲ, ಮತ್ತೆ ವಿಷ್ಣುವೇ ಕೈಯಲ್ಲಿ ಅಮೃತ ಕಲಶ ಹಿಡಿದು ಬಂದಂಥವನು. ಅವನ ಹೆಸರು ಧನ್ವಂತರಿ ಅಂತ. ಇಂತಹ ಧನ್ವಂತರಿಯನ್ನ ನೋಡಿ ದೇವತೆಗಳು ಆನಂದಿಸಿದ್ರು. ಸಮೀಪಕ್ಕೆ ಹೋಗೋದ್ರೊಳಗಾಗೆ ಅಲ್ಲಿ ರಕ್ಕಸರು ಅವರು ಕೂಡ ಅಮೃತ ಬಂತು ಅಂತ ಓಡಿ ಹೋಗಿ ಆ ಧನ್ವಂತರಿ ಕೈಯಲ್ಲಿದ್ದಂತಹ ಅಮೃತದ ಕೊಡಪವನ್ನು ಹಾರಿಸ್ಕೊಂಡ್ಬಿಟ್ರು. ಹಾರಿಸ್ಕೊಂಡ್ ಕೂಡ್ಲೇನೆ ದೇವತೆಗಳಿಗೆ ಇಷ್ಟೆಲ್ಲ ಯತ್ನ ಮಾಡಿದ್ದಾಯ್ತು, ಕಡೆದಾಡಿದ್ದಾಯ್ತು, ಕಡೆಗೆ ಈ ಅಮೃತ ಸಿಗ್ತಾ ಇಲ್ವಲ್ಲ ಅಂತ ವ್ಯಥೆ ದೇವತೆಗಳಿಗಾಯ್ತು. ಪರಮಾತ್ಮ ಸುಮ್ಮನಿರಿ, ಮತ್ತೆ ಭಗವಂತನನ್ನು ಬೇಡಿದ್ರು. ಭಗವಂತ ಅಲ್ಲಿಯೇ ಇದ್ದ. ಯಾವ ರೂಪದಿಂದ? ಒಂದು ಧನ್ವಂತರಿ ರೂಪ, ಮತ್ತೊಂದು ದೇವತೆಗಳ ಸಂಗಡ ಅಜಿತ ಎನ್ನುವ ರೂಪದಿಂದ ಇದ್ದ. ಆ ಅಜಿತನನ್ನು ಬೇಡಿದಾಗ ಅವನು, ನೀವು ಸುಮ್ಮನಿರಿ, ಎಲ್ಲ ಸರಿಯಾಗ್ತದೆ ಹೇಳಿಬಿಟ್ಟ. ನಾ ಸಹಾಯ ಮಾಡ್ತೇನೆ, ನಿಮ್ಗೇನು ತೊಂದರೆ ಆಗುದಿಲ್ಲ ಅಂತ. ಆ ಅಮೃತ ಕಲಶ ಬಂತಲ್ಲ, ರಕ್ಕಸರು ತಕ್ಷಣ ಅಪಹಾರ ಮಾಡಿಕೊಂಡು ಅವರಲ್ಲಿ ಏನ್ ಮಾಡ್ದ, ಅಯ್ಯೋ ಇವನಲ್ಲಿ ಕುಡಿದು ಬಿಡ್ತಾನೋ, ಮೊದಲು ತಾನು ಕುಡಿಬೇಕು ಅಂತ ಅವರಲ್ಲೇ ಒಳಜಗಳ. ರಕ್ಕಸರಲ್ಲೇ ಒಳಜಗಳ ಆಗಿ ಅದು ಯಾರು ಕುಡಿಲಿಕ್ಕಾಗ್ಲಿಲ್ಲ, ಜಗಳ ಮಾಡ್ಕೊಳ್ತಾ ಇದ್ರು. ಅಷ್ಟೊತ್ತಿಗೆ ಮಹಾ ಸುಂದರಿ ಒಬ್ಳು ಬಂದು, ಆ ಸುಂದರಿಯ ವರ್ಣನೆ ಇಲ್ಲಿ. ಸುಬೃಹತ್ ಪಯೋಧರ ಮಿಥ ಪ್ರಸಂಹತಿ. ಎಷ್ಟು ಚಂದ ಇದ್ದಾಳೆ ಅವಳು, ಬಹಳ ಸುಂದರವಾದಂತಹ ವಕ್ಷಸ್ಥಳ. ಆ ಚಂದವಾದಂತಹ ವಕ್ಷಸ್ಥಳ, ಅವಳ ನಡಿಗೆಯೋ ಇಷ್ಟು ಚಂದ. ಯೌವನ ಭರಿತಳಾದವಳವಳು, ಮಹಾ ಯೌವನ ತುಂಬಿದೆ. ಮಹಾ ವಿಲಾಸ ತೋರಿಸ್ತಾಳೆ, ಎಲ್ಲಿಲ್ಲದ ವಿಲಾಸವನ್ನ ತೋರಿಸ್ತಾ ಇದ್ದಾಳೆ ಅವಳು. ಅಲ್ಲಿ ಬಹಳ ವಿಲಾಸ ತೋರಿಸುವಂತಹ ವರವಿಲಾಸಿನಿ ಅಂತ, ಅತ್ಯಂತ ಉತ್ತಮವಾದ ವಿಲಾಸ ಭಾವವನ್ನೆಲ್ಲ ತೋರಿಸ್ತಾ ಆ ರಕ್ಕಸನ ಮುಂದೆ ಓಡಾಡಿಕೊಂಡು ನಿಂತ್ಲು. ಅಂತಹ ಸುಂದರಿಯನ್ನ ದೇವತೆಗಳು ನೋಡ್ಲಿಲ್ಲ ಎಂದು, ರಕ್ಕಸರು ನೋಡ್ಲಿಲ್ಲ. ಎಲ್ಲರೂ ಬೆಕ್ಕಸ ಬೆರಗಾಗಿ ನೋಡ್ತಾರೆ, ಇಂಥ ಒಂದು ಸುಂದರಿ ಉಂಟಾ ಅಂತ. ಅಷ್ಟರೊಳಗಾಗ್ಲೇ ಆ ದೇವತೆಗಳ ಜೊತೆಯಲ್ಲಿದ್ದಂತಹ ಅಜಿತ ಇದ್ದಲ್ಲ, ಆ ಅಜಿತನಿಗೆ ಮದುವೆ ಆಗಿ ಹೋಗಿತ್ತು. ಯಾಕೆ ಮದುವೆ ಆಗಿ ಹೋಗಿತ್ತು ಅಂದ್ರೆ, ಆ ಅಜಿತನಿಗೆ ಇದೇ ಈ ಸಮುದ್ರ ಮಥನ ಮಾಡುವಾಗ ಸಮುದ್ರದಲ್ಲಿ ಉದ್ಭವಿಸಿದ ಒಂದು ಕನ್ಯೆ. ಆ ಕನ್ಯೆ ಕೈಯಲ್ಲಿ ಒಂದು ಚಂದವಾದ ಮಾಲೆ ಹಿಡ್ಕೊಂಡು ಬಂದ್ಲು. ಅವಳು, ನಾನು ಕನ್ಯೆ, ನಾನು ಮದುವೆ ಆಗ್ಬೇಕು ಅಂತ. ರಕ್ಕಸರು ಆಸೆ ಪಟ್ರು, ದೇವತೆಗಳು ಆಸೆ ಪಟ್ರು. ಅವಳು ರಕ್ಕಸರ ಕಡೆ ತಿರುಗಿಯೇ ನೋಡ್ಲಿಲ್ಲ. ಆ ಕನ್ಯೆ ದೇವತೆಗಳನ್ನೆಲ್ಲ ನೋಡಿದ್ಲು. ಅವಳ ದೃಷ್ಟಿ ಮಾತ್ರದಿಂದ ದೇವತೆಗಳಿಗೆ ಶಕ್ತಿ ಹೆಚ್ಚಾಯಿತು, ಪುಷ್ಟಿ ಹೆಚ್ಚಾಯಿತು, ಅವರಿಗೆಲ್ಲ ಸಂಪತ್ತು ಉಂಟಾಯಿತು. ಅವಳ ದೃಷ್ಟಿ ಮಾತ್ರದಿಂದಲೇ ಅವರಿಗೆಲ್ಲ ಹೆಚ್ಚಿನ ಹುರುಪಾಗಿ ಮುಂದೆ ಅವರಿಗೆ ಮಹಾ ಸಂಪತ್ತು ಉಂಟಾಗುವ ಆ ಎಲ್ಲ ಲಕ್ಷಣಗಳು ಅವರಲ್ಲಿ ಉಂಟಾಯಿತು. ಆ ಸಂಪತ್ತೆಲ್ಲವೂ ಅವರಿಗೆ ಮಂಜೂರಾಗಿಯೇ ಹೋಯ್ತು. ಅವಳ ಎಲ್ಲ ಕಡೆಗೆ ಎಲ್ಲ ದೇವತೆಗಳನ್ನು ನೋಡಿ ತನ್ನ ಮಕ್ಕಳು ಅಂತ ಭಾವಿಸಿದ್ಲು. ಹಾಗೆ ಮುಂದೆ ಹೆಜ್ಜೆ ಹಾಕ್ತಾ ಅಜಿತನಿದ್ದಲ್ಲಿಗೆ ಬಂದು ಅಜಿತನಿಗೆ ಮಾಲೆ ಹಾಕಿಬಿಟ್ಲು. ಮಾಲೆ ಹಾಕಿ ಅವನ ಬದಿಯಲ್ಲಿ ನಿಂತ್ಕೊಂಡ್ಲು. ಈಗ ಇದರಿಂದ ಭಾರಿ ಖುಷಿ ಆಯ್ತು ಎಲ್ಲ ದೇವತೆಗಳಿಗೆ. ಅವಳು ಯಾರು ಅಂದ್ರೆ ರಮಾ ಅಂತ ಅವಳ ಹೆಸರು. ಸಮುದ್ರ ರಾಜನ ಆದವಳು ರಮಾ ಅಂತ ಅವಳ ಹೆಸರು. ಅವಳು ಈ ಮುಕುಂದನಾದಂತಹ ಅಜಿತನಿಗೆ ಮಾಲೆ ಹಾಕಿ ಅವನ ಬದಿಗೆ ನಿಂತ್ಕೊಂಡ್ಲು.
ಹೀಗೆ ಆ ಒಂದು ವಿವಾಹ ಕಾರ್ಯ ಆಗಿತ್ತು. ಈಗ ಅವಳು ಇದ್ದಾಳೆ ಅಲ್ಲೇ, ರಮಾ ಅಲ್ಲೇ ಇದ್ದಾಳೆ, ಅಜಿತನೂ ಇದ್ದಾನೆ. ಈಗ ಇವರು ಮದುವೆ ಆದ್ಮೇಲೆ ಊಟ ಹಾಕ್ಬೇಕಲ್ವಾ, ಊಟಕ್ಕೆ ಈ ಅಮೃತ ಬಂದಿದೆ. ಆದರೆ ಅದು ಧನ್ವಂತರಿ ಕೈಯಿಂದ ರಕ್ಕಸರು ತಗೊಂಡ್ರು, ರಕ್ಕಸರ ಕೈಯಲ್ಲಿದೆ ಅಮೃತ. ಈಗ ಅದನ್ನು ಹೇಗಾದರೂ ಈ ಕಡೆ ತರಬೇಕು. ಆ ವೇಳೆಗಾಗಲೇ ಈ ಹುಡುಗಿ ಬಂದು, ಮತ್ತೊಬ್ಬ ಸುಂದರಿ ಬಂದ್ಲು. ಅವಳೇನು ಸಮುದ್ರದಿಂದ ಹುಟ್ಟಿ ಬಂದವಳಲ್ಲ, ಎಲ್ಲಿಂದ ಬಂದ್ಲೋ ಗೊತ್ತಿಲ್ಲ, ಭಾರಿ ಭಾರಿ ಸುಂದರಿ. ಅವಳನ್ನು ನೋಡಿ ಎಲ್ಲ ದೇವತೆಗಳು, ದೈತ್ಯರು ಎಲ್ಲರೂ ಕೂಡ ಬಹಳ ಬೆರಗಾಗಿ ಬಿಟ್ರು. ಹೆಜ್ಜೆ ಹಾಕ್ತಾ ತನ್ನ ವಿಲಾಸ ತೋರಿಸ್ತಾ ರಕ್ಕಸರ ಮುಂದೆ ಸುಳಿದಾಡ್ತಾಳೆ. ದೇವತೆಗಳ ಹತ್ರ ಬರಲೇ ಇಲ್ಲ, ರಕ್ಕಸರ ಮುಂದೆಯೇ ರಾಶಿ. ಅವಳ ಬಹಳ ವಯ್ಯಾರ ಇತ್ತು. ಹಾಗೆಯೇ ಅವಳು, ಏನು ನಿಮ್ಮ ಗಲಾಟೆ, ಯಾಕೆ ಹೊಡೆದಾಡ್ಕೊಳ್ತೀರಾ, ಸುಮ್ಮನೆ ಇರಿ, ಏನು ನಿಮ್ಗೆ ಅಂತ ಮಧುರ ಧ್ವನಿಯಿಂದ ಮಾತಾಡಿದ್ಲು. ಆಗ ಅವ್ರು ಹೇಳಿದ್ರು, ನಮಗೆ ಸಮಸ್ಯೆ ಆಗಿಬಿಟ್ಟಿದೆ. ಏನು ಸಮಸ್ಯೆ? ಅವರೆಲ್ಲ ಹೇಳಿಕೊಂಡ್ರು, ಇಲ್ಲಿಯವರೆಗೆ ನಡೆದದ್ದು. ಈಗ ಈ ಅಮೃತ ಅವನ ಕೈಲಿದೆ, ನನಗೆ ಬೇಕು. ಇನ್ನೊಬ್ಬ ಹೇಳಿದ, ನೀನು ಮಹಾ ಸುಂದರಿ, ಚತುರೆ, ಎಷ್ಟು ಚಂದವಾಗಿ ಮಾತಾಡ್ತೀಯ ನೀನು, ನಿನ್ನ ನೋಡಿದ್ರೆ ಬಹಳ ಒಳ್ಳೆಯವಳು ಅನ್ನಿಸ್ತದೆ, ನಿನ್ನ ದೃಷ್ಟಿ ಹಾಯಿದ್ರೆ ನಮಗೆಷ್ಟು ಆನಂದ ಆಗ್ತದೆ. ಒಂದು ಕೆಲಸ ಮಾಡ್ತೀಯಾ, ನೀನೇ ನಮಗೆ ಈ ಅಮೃತವನ್ನ, ಈ ಸಮಸ್ಯೆ ಪರಿಹಾರ ಮಾಡು. ಆವಾಗ ಅವಳಂದ್ಲು, ನೋಡು, ಆ ಅಮೃತ ನಿಮ್ಮ ಕೈಲಿ ಇದೆ, ನನ್ನ ಕೈಲೇನು ಅಮೃತದ ಕೂಡ ಇಲ್ಲ, ನಿಮ್ಮ ಕೈಲಿ ಇರೋದು. ನಾನು ಹೇಗೆ ನಿಮಗೆ ನ್ಯಾಯ ಕೊಡಿಸ್ಲಿಕ್ಕಾಗ್ತದೆ? ನಿಮ್ಮ ರಗಳೆಯಲ್ಲಿ ನಾನು ಯಾವ ನ್ಯಾಯ ಕೊಡಿಸೋದು? ಅದೇನು ಅಮೃತ ನನ್ನ ಕೈಲಿ ಉಂಟಾ? ಅರೆ ಅದ್ಯಾಕೆ ಚಿಂತೆ, ನಿನ್ನ ಕೈಲೇ ಕೊಡ್ತೇವೆ. ಕೊಟ್ಬಿಟ್ಟು ಇವಳು ತಕ್ಷಣ ಹೇಳಿದ್ಲು, ಎಲ್ಲರೂ ಸಾಲ ಕುಳಿತುಕೊಳ್ಳಿ, ಎಲ್ಲರೂ ಶುಭ್ರವಾಗಿ ಮಡಿ ಉಟ್ಟು ಸ್ನಾನ ಮಾಡಿ ಮಡಿ ಉಟ್ಟು ಕೂತ್ಕೊಳ್ಬೇಕು. ಮಡಿ ಊಟದವ್ರಿಗೆ ಮಾತ್ರ, ಮಡಿಯಲ್ಲಿರುವವರಿಗೆ ಮಾತ್ರ ಊಟ ಇಲ್ಲ, ಮೈಲಿಗೆ ಅವರಿಗೆ ಊಟ ಇಲ್ಲ ಅಂತ. ಆಯ್ತು, ಎಲ್ಲರೂ ಕೂಡ ತಕ್ಷಣ ತಯಾರಾಗಿ ಬಿಟ್ಟು ಇದ್ದದ್ದೇ ಸಮುದ್ರ ತೀರದಲ್ಲಿ ಆ ಹಾಲು ಕಡಲಲ್ಲೇ ಮಿಂದ್ರು. ಅಲ್ಲೇ ಇದ್ದ ವಸ್ತ್ರವನ್ನು ಯಾವುದೋ ಧರಿಸ್ಕೊಂಡ್ರು, ಕೂತ್ಕೊಂಡ್ರು, ಸಾಲು ಹಿಡಿದು ಕುಳಿತುಕೊಂಡ್ರು. ಈ ರಕ್ಕಸರ ಬದಿಗೆಲ್ಲ ಗೆಜ್ಜೆ ಸದ್ದು ಕೇಳಿಸ್ತು. ಆ ಗೆಜ್ಜೆ ಸದ್ದು ಕೇಳಿ ಇಲ್ಲೇ ಬಂದ್ಲು, ಇಲ್ಲೇ ಅಮೃತ ಹಾಕ್ತಾಳೆ, ಬಡಿಸ್ತಾಳೆ ಅಂತ ಎಲ್ಲರೂ ಬೊಗಸೆ ಮಾಡಿ ಕೂತ್ಕೊಂಡಿದ್ದಾರೆ. ಅವನನ್ನು ದಾಟಿ ನನ್ನ ಸಮೀಪಕ್ಕೆ ಬರ್ತಾ ಇದ್ದಾಳೆ, ನೋಡು ಇನ್ನು 2-3 ಜನರು ದಾಟಿ ನನ್ನ ಸಮೀಪಕ್ಕೆ ಬರ್ತಾಳೆ ಅಂತ ಅಂದ್ಕೊಂಡ್ರು. ಯಾಕೆ ಕಾಣೋದಿಲ್ವ ಅವಳು ಬರುವುದು ಅಂದ್ರೆ? ಇಲ್ಲ, ಕಾಣೋದಿಲ್ಲ. ಯಾಕೆಂದ್ರೆ ಅವಳು ಹೇಳಿದ್ದೇನೆಂದ್ರೆ, ಎಲ್ಲರೂ ಕಣ್ಣು ಮುಚ್ಚಿಕೊಂಡಿರ್ಬೇಕು, ನನಗೆ ನಾಚಿಕೆ ಆಗ್ತದೆ, ಕಡೆಗೆ ನಾ ಚೆಲ್ಲಿ ಬಿಡ್ತೇನೆ ನಾಚಿಕೆಯಿಂದ. ಹಾಗಾಗಿ ನಿಮ್ಮ ದೃಷ್ಟಿ ನನ್ನ ಕಡೆ ಇರಬಾರ್ದು, ನೀವೆಲ್ಲರೂ ಕಣ್ಣು ಮುಚ್ಚಿದ್ರೆ ನಾನು ಆರಾಮ್ನಲ್ಲಿ ಬಂದು ಬಡಿಸ್ತೇನೆ ಅಂತ. ಹೌದು ಅಂತ ಅದು ಕೂಡ ತಿಳ್ಕೊಂಡು ಅವಳ ಷರತ್ತಿಗೆ ಎಲ್ಲರೂ ಒಪ್ಪಿದ್ರು. ದೇವತೆಗಳು ಒಂದು ಪಂಕ್ತಿ ಮಾಡಿ ಕೂತ್ಕೊಂಡ್ರು, ಅವರು ಕಣ್ಣು ಮುಚ್ಚಿದ್ದಾರೆ. ಇವಳು ಬಡಿಸ್ತಾ ಇರೋದೆಲ್ಲ ದೇವತೆಗಳಿಗೆ, ರಕ್ಕಸರಿಗೆ ಬಡಿಸ್ಲೇ ಇಲ್ಲ. ರಕ್ಕಸರಿಗೆ ಅವಳ ಕಾಲ್ಗೆಜ್ಜೆ ಸುದ್ದು ತಮ್ಮ ಸಮೀಪಕ್ಕೆ ಬಂದಾಗ ಕೇಳ್ತದೆ, ಆದರೆ ಅಮೃತ ಸಿಕ್ಲಿಲ್ಲ. ಒಟ್ಟು ದೇವತೆಗಳಿಗೆ ಅಷ್ಟು ಜನರಿಗೆ ಬಡಿಸಿ ರಕ್ಕಸರ ಗುಂಪಿನಲ್ಲಿದ್ದ ಇಬ್ಬರಿಗೂ ಕೂಡ ಅವರು ಆಚೆಗೆ ಹೋಗ್ಬಿಟ್ಟಿದ್ರು. ದೇವತಾ ಸಾಲಿನಲ್ಲಿ ಸೇರ್ಕೊಂಡಿದ್ರು. ಅವ್ರಿಗೇನೋ ಅನ್ನಿಸ್ತು, ಇವಳೇನು ಸಾಧಾರಣದವಳಲ್ಲ, ಅಥವಾ ಹರಿಯೇ ಈ ರೂಪ ತಾಳಿದಾನೇನೋ ಅಂತ ಹೇಳಿ ಅವರಲ್ಲಿ ಹೋಗಿ ಸೇರ್ಕೊಂಡು, ಆ ಪಂಕ್ತಿಯಲ್ಲಿ ಸೇರ್ಕೊಂಡು ಅವ್ರ ಅಮೃತ ಕುಡಿದ್ಬಿಟ್ಟಿದ್ರು. ಕಡೆಗೆ ಅವರಿಬ್ಬರಿಗೂ ಗೃಹಸ್ಥಾನವನ್ನ ಬ್ರಹ್ಮದೇವರು ಕೊಡ್ತಾರೆ. ಹೀಗಾಗಿ ಅವರಿಗೆ ರಾಹುಕೇತುಗಳು ಅಂತ ಹೇಳುವಂಥದ್ದು ಅಂತ ಅವರ ಚರಿತ್ರೆ ಎಲ್ಲ ಬೇಕಾದಷ್ಟು ಭಾಗವತಾದಿಗಳಲ್ಲಿ ಬರುವಂಥದ್ದಿದೆ. ಈಗಿಲ್ಲಿ ಇವಳು ಅಸುರರ ಮುಂದೆ ಹೀಗೆ ವಿಲಾಸ ತೋರಿದಂತಹ ಸುಂದರ ದೇಹಾಕೃತಿ ಉಳ್ಳವಳು ಇವಳು ಸುರರಾಶಯೇ ಅಮುಷ್ಯ. ಆ ಯಾವ ಸುರರ ಸಮೂಹಕ್ಕೆ ಇವಳು ಸುಧಾಂ ಪ್ರದದೌ, ಅಮೃತವನ್ನು, ಸುಧಾ ಅಂದ್ರೆ ಅಮೃತ, ಅಮೃತವನ್ನ ದೇವತೆಗಳಿಗೆ ಉಣಬಡಿಸಿದ ಸ್ತ್ರೀ ರೂಪ ಉಳ್ಳವ ಇದೇ ನಾರಾಯಣ. ಎದುರಿಗೆ ನಾರಾಯಣ ಮಹರ್ಷಿ ರೂಪದಲ್ಲಿ ಕಾಣ್ತಾನೆ ಪರಮಾತ್ಮ. ಇವ ಹಿಂದೆ ಸ್ತ್ರೀ ವೇಷ ಹಾಕಿಕೊಂಡು ದೇವತೆಗಳಿಗೆ ಮಾತ್ರ ಅಮೃತ ಬಡಿಸಿದ, ರಕ್ಕಸರಿಗೆ ಕೊಡ್ಲಿಲ್ಲ. ಇದೆಲ್ಲ ಸ್ಮರಣೆ ಮಾಡಿಕೊಂಡು ಆಚಾರ್ಯರು ಆ ರೂಪಗಳನ್ನು ಸ್ಮರಣೆ ಮಾಡಿಕೊಂಡ್ರು. ಸುಜನಾಯ ದತ್ತ ಪದ ಆತ್ಮಶುದ್ಧಿದಃ ಸುಕುಮಾರ ರೂಪ್ಯ ಭವದೇಶ ಶಾಶ್ವತಃ ಅನಸೂಯಯಾ ಶುಚಿ ಮನೀಷಯಾಧೃತಃ ಪರಮಾದರೇಣ ಮುನಿ ಪುಂಗವೋಢಯ. ಈಗ ಈ ಪರಮಾತ್ಮ ಇಷ್ಟೇ ರೂಪಗಳಲ್ಲ, ಬಹುರೂಪಗಳನ್ನ
ತಾಳಿದ ಮಾಯಿಮ. ಇಂತಹ ಪರಮಾತ್ಮ ಇವ ಭೂಮಿಯಲ್ಲಿ ಅವತರಿಸಿದ. ಹಿಂದೆ ಅನಸೂಯ ಅಂತ ಒಬ್ಬ ಸ್ತ್ರೀ, ಅವಳ ಪತಿ ಅತ್ರಿ, ಇವರಿಬ್ಬರು ಕೂಡ ಕುಲಾಚಲದಲ್ಲಿ ತಪಶ್ಚರಣ ಮಾಡಿದರು. ಯಾಕೆ ಅಂದರೆ ಅವರಿಗೆ ಸಂತಾನೋತ್ಪತ್ತಿ ಮಾಡಿ ಪ್ರಜಾಭಿವೃದ್ಧಿ ಮಾಡಿ ಅಂತ ಬ್ರಹ್ಮದೇವರ ಅಪ್ಪಣೆ ಇತ್ತು. ಹಾಗಾಗಿ ಆ ದಂಪತಿಗಳು, ಅನಸೂಯ ಅತ್ರಿ ದಂಪತಿಗಳು ಕುಲಾಚಲದಲ್ಲಿ ತಪಸ್ಸು, ನಿರ್ವಿಂಧ್ಯ ನದಿ ತೀರದಲ್ಲಿ ಅವರ ತಪಸ್ಸು ನಡೀತಾ ಇತ್ತು. ಆಗ ಅವರು ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿದರು. ಅವರೆದುರಿಗೆ 3 ರೂಪಗಳು, ದಿವ್ಯ ರೂಪಗಳು ಕಾಣಿಸಿದವು, ಪ್ರತ್ಯಕ್ಷರಾದರು. ಯಾರವರು ಅಂದರೆ ಹರಿಹರ ವಿರಿಂಚಿ. ಹರಿಹರ ವಿರಿಂಚಿ ಎನ್ನುವಂಥ 3 ತ್ರಿಮೂರ್ತಿಗಳು ಕಾಣಿಸಿದರು. ಆಗ ಅವ್ರು ಹೇಳ್ತಾರೆ, ನಾವು ತಪಸ್ಸು ಮಾಡಿದ್ದು ಒಬ್ಬನನ್ನು ಕುರಿತು, ನೀವು ನೋಡಿದರೆ 3 ಜನ ಕಾಣಿಸ್ತೀರಲ್ಲ ಅಂತ. ಆಗ ಅವ್ರು ಹೇಳಿದರು, ನಮ್ಮ 3 ಜನರಿಗೂ ನಿನ್ನ ಮಕ್ಕಳಾಗಬೇಕು, ನಿಮ್ಮ ಮಕ್ಕಳಾಗಬೇಕು ಅನ್ನೋ ಅಪೇಕ್ಷೆ ಇದೆ, ಮಕ್ಕಳಾಗ್ತೇವೆ. ಅದು ಯಾರು ಅಂದರೆ ಪರಮಾತ್ಮನಿಗೆ ಎಷ್ಟು ಪ್ರೀತಿಯಾಗಿತ್ತು ಅಂದರೆ, ವರ ಕೊಡ್ತೇನೆ, ಏನು ಕೊಡ್ತೇನೆ, ನನ್ನನ್ನೇ ನಾನು ಕೊಟ್ಕೊಂಡು ಬಿಡ್ತೇನೆ, ನನ್ನನ್ನೇ ನಾನು ನಿಮಗೆ ಕೊಟ್ಟುಕೊಂಡು ಬಿಡ್ತೇನೆ ಅಂತ ಹೇಳಿದ. ಹಾಗಾಗಿ ಅವನಿಗೆ ದತ್ತ ಅಂತ ಹೆಸರು. ತನ್ನನ್ನೇ ತಾನು ಕೊಟ್ಟುಕೊಂಡವ. ದತ್ತ ಅಂದರೆ ಕೊಡಲ್ಪಟ್ಟವ ಅಂತ ಅರ್ಥ. ದತ್ತಕದ ಮಗ ಅಂತ ಹೇಳ್ತಾರಲ್ವಾ, ತನ್ನನ್ನೇ ತಾನು ದಾನ ಮಾಡಿಕೊಂಡವ. ಹಾಗಾಗಿ ಅವನಿಗೆ ದತ್ತ ಅಂತ ಹೆಸರು. ಹೀಗೆ ಆ ಪರಮಾತ್ಮ ಅವತರಿಸಿ ಬಂದ ಅವನು ಆತ್ಮಶುದ್ಧಿದ, ಎಲ್ಲರಿಗೂ ಕೂಡ ಮನಃಶುದ್ಧಿಯನ್ನು ಕೊಡುವಂತಹ ಪರಮಾತ್ಮ ಅನಸೂಯ ಅತ್ರಿ ದಂಪತಿಗಳ ಮಗ. ಇವ ದತ್ತ ಎನ್ನುವ ಹೆಸರಿನಿಂದ ಅವತಾರ ಮಾಡಿದ. ಅವನನ್ನು ಆತ್ರೇಯ ಅಂತಲೂ ಕರೀತಾರೆ. ಆತ್ರೇಯ ಅಂದರೆ ಅತ್ರಿಯ ಮಗ ಆತ್ರೇಯ. ಅತ್ರಿ ಶಬ್ದದ ಮೇಲೆ ಆತ್ರೇಯ ಅಂತ ಹೇಳುವುದು. ಹೀಗಾಗಿ ಅತ್ರಿ ಮಹರ್ಷಿಯ ಮಗನಾದ್ದರಿಂದ ಆತ್ರೇಯ ಅಂತ ಹೇಳುವಂಥದ್ದು. ಹೀಗೆ ದತ್ತಾತ್ರೇಯ ಎನ್ನುವಂತಹ ಹೆಸರಿನಿಂದ ಪರಮಾತ್ಮ ಪ್ರಸಿದ್ಧನಾಗಿರುವವ. ಇಂತಹ ಪರಮಾತ್ಮ ಅವತಾರ ಮಾಡಿದ ಅಂತ ಇದೊಂದು ವಿಷಯವನ್ನ ಹೇಳ್ತಾರೆ. ಇದು ಬಹಳ ಅದೇ ದತ್ತ, ಅದು ಕೂಡ ಋಷಿ ರೂಪವೇ. ದತ್ತಾತ್ರೇಯ ರೂಪ ಅಂದರೆ ಋಷಿ ರೂಪ. ಮತ್ತು ಕಾರ್ತವೀರ್ಯಾರ್ಜುನನಿಗೆ ಅನುಗ್ರಹ ಮಾಡಿದವನು ದತ್ತಾತ್ರೇಯ. ದತ್ತಾತ್ರೇಯನಿಗೆ ವಿಶೇಷವಾಗಿ ಜ್ಞಾನೋಪದೇಶ ಕಾರ್ಯ, ಅವಧೂತ ಚರ್ಯೆಯಲ್ಲಿ ಎಲ್ಲ ಕಡೆಯಲ್ಲೂ ಅವನ ಸಂಚಾರ ಭೂಮಿಯಲ್ಲಿ ಉಂಟು. ಕೊಡಗು, ಕಾವೇರಿ ತೀರ, ಯಾವುದು ತಲಕಾವೇರಿ ಭಾಗಮಂಡಲ ಅಂತ ಹೇಳ್ತೇವಲ್ವ, ಕೊಡಗು, ನಮ್ಮ ಕರ್ನಾಟಕದ ಕೊಡಗಿನಲ್ಲಿ ಅವನ ವಾಸ ಇದೆ ಅಂತ ಹೇಳ್ತಾರೆ. ಕಾವೇರಿ ತೀರದಲ್ಲಿ ಅವನ ಕೊಡಗಿನಲ್ಲಿ ಅವನ ವಾಸ ಇದೆ. ಅಲ್ಲಿ ಪ್ರಹ್ಲಾದ ರಾಜ ಬಂದು ಈ ಯಾವ ದತ್ತನನ್ನು ಕಂಡು ಆ ದತ್ತನಲ್ಲಿ ಉಪದೇಶವನ್ನು ಪಡೆದ, ಧರ್ಮೋಪದೇಶವನ್ನು, ವರ್ಣಾಶ್ರಮ ಧರ್ಮಗಳ ಉಪದೇಶಗಳನ್ನೆಲ್ಲ ಪಡೆದದ್ದು ಈ ಪ್ರಹ್ಲಾದ ರಾಜ. ಅದು ಬಹಳ ಭಾಗವತದಲ್ಲಿ ಬಹಳ ಸ್ಪಷ್ಟವಾಗಿ ಬಂದಿರುವಂಥದ್ದು. ಇದನ್ನೆಲ್ಲ ನಾವು ನೋಡ್ತೇವೆ. ಹೀಗೆ ಈ ಅಪಾರವಾದ ಜ್ಞಾನ ಕಾರ್ಯ ಮಾಡಿ ಇಂದಿಗೂ ಕೂಡ ಲೋಕದಲ್ಲಿ ದತ್ತಾತ್ರೇಯ ಅಂತ, ದತ್ತ ಜಯಂತಿ ಅಂದರೆ ಅದು ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿವಸ ದತ್ತನ ಅವತಾರ ಆಯಿತು, ದತ್ತರೂಪದ ಅವತಾರ. ಅವತ್ತೇ ದತ್ತ ಜಯಂತಿ ಆಗಿರ್ತದೆ. ಎಲ್ಲ ಕಡೆಯಲ್ಲಿ ಪ್ರಸಿದ್ಧವಾಗಿ ಆಚರಣೆ ಉಂಟು. ಆದರೆ ದತ್ತ ಅಂದರೆ ಹೇಗೆ ಅವನ ರೂಪ? ವೇದವ್ಯಾಸ ರೂಪ, ಪರಶುರಾಮ ರೂಪ, ಈ ನಾರಾಯಣ ಮಹರ್ಷಿ ರೂಪ, ಇವೆಲ್ಲ ಕಾಣ್ತೇವಲ್ಲ. ಆ ರೀತಿ ಇರುವಂತಹ ಏಕಮುಖ, ಒಂದೇ ಮುಖವುಳ್ಳಂತಹ ಋಷಿ ರೂಪ ಅದು. ಯಾಕೆ? ಅತ್ರಿ ಮಹರ್ಷಿಗಳ ಮಗ ದತ್ತ, ಅವನು ಕೂಡ ಋಷಿ ರೂಪದಲ್ಲೇ ಇದ್ದವ. ಕೆಲವರು ಚಿತ್ರಕಾರರೆಲ್ಲ ಯಾವ ಕಾಲದಲ್ಲಿ ಮಾಡಿದ್ರಂತ ಗೊತ್ತಿಲ್ಲ. ಚಿತ್ರ ಬಿಡಿಸುವುದು ಹೇಗೆ ಅಂದರೆ 3 ಮುಖ ಇರ್ತದೆ ಅಂತ. 3 ಮುಖದ ಒಂದು ಋಷಿ, ಮತ್ತು ಅವನ ಸುತ್ತ 4 ನಾಯಿಗಳಿವೆ. ಆ 4 ನಾಯಿಗಳು 4 ವೇದಗಳು. ಅವನು 3 ಮುಖ ಉಂಟು, ಅದು ದತ್ತ ರೂಪ ಅಂಥೇಳಿ ಚಿತ್ರ ಬಹಳ ಸಿಗ್ತದೆ. ನಿಮ್ಗೆ ದತ್ತಾತ್ರೇಯ ರೂಪ ಬೇಕು ಅಂದರೆ ಚಿತ್ರ ಅದೇ ಸಿಗುವುದು. ನಮ್ಮ ಮನೆಯಲ್ಲೂ ಒಂದು ಉಂಟು, ದೇವರ ಮನೆಯಲ್ಲಿ ಇಡಲಿಲ್ಲ ನಾನು ಅದನ್ನು. ಯಾಕೆ ಅಂದರೆ
ಅಲ್ಲಿ ಆ 4 ನಾಯಿಗಳನ್ನ ವೇದ ಅಂತ ಹೇಳುವುದು, ಹಾಗೆ 3 ಮುಖ ಇರುವುದು, ಅದನ್ನೆಲ್ಲೂ ಯಾವ ಪುರಾಣದಲ್ಲೂ ಆ ವರ್ಣನೆ ಇಲ್ಲ. ಪ್ರಮಾಣ ಬೇಕಲ್ವ. ಅವನು ಋಷಿ ರೂಪಧಾರಿ ಅಷ್ಟೇ. ದತ್ತ ಋಷಿ, ದತ್ತಾತ್ರೇಯ ಋಷಿ ಮಹರ್ಷಿ ಅಂತಲೇ ಹೇಳೋದು, ಆ ರೀತಿಯ ರೂಪ. ಹಾಗಾಗಿ ಇದನ್ನೆಲ್ಲ ನಾವು ತಗೊಳ್ಳಿಕ್ಕಿಲ್ಲ. ಮತ್ತೆ ಅಲ್ಲಿ ಒಂದೇ ದೇಹದಲ್ಲಿ 3 ಹರಿಹರ ವಿರಿಂಚಿ ಎಲ್ಲರೂ ಒಂದೇ ಹೇಳುವುದು, ಆ ಎಲ್ಲರೂ ಒಂದೇ ಅಂತ ಹೇಳುವಂತಹ ಒಂದು ಸಿದ್ಧಾಂತದವರು, ಮತದವರು ಇದ್ದಾರೆ. ಅದನ್ನೆಲ್ಲ ಆ 3 ಮುಖ ತೋರಿಸ್ತದೆ. ಅದಕ್ಕೆ ಆ ರೀತಿ ಚಿಂತನೆಯನ್ನು ಕೊಡುವಂತಹ ಆ ರೂಪವನ್ನು ಯಾರು ಕೂಡ ಅದನ್ನ ಲಕ್ಷ್ಯ ಮಾಡಬಾರ್ದು, ಅದನ್ನೆಲ್ಲ ಮನಸ್ಸಿಗೆ ತಂದುಕೊಳ್ಬಾರ್ದು. ಹಾಗಾದ್ರೆ ದತ್ತ ರೂಪ ಹೇಗೆ ಅಂದ್ರೆ ವೇದವ್ಯಾಸ ರೂಪ ಹೇಗೆ? ವೇದವ್ಯಾಸ ರೂಪವನ್ನೆಲ್ಲ ಅಲ್ಲಲ್ಲಿ ಪ್ರತಿಷ್ಠೆ ಇದೆ. ಮಠಗಳಲ್ಲಿ ವೇದವ್ಯಾಸ ರೂಪದ ಚಿತ್ರವನ್ನ, ಪ್ರತಿಮೆಗಳನ್ನ ಪ್ರತಿಷ್ಠೆ ಮಾಡಿರ್ತಾರೆ. ಇದು ಸೋದೆಯಲ್ಲಿ ವಾದಿರಾಜ ಮಠದಲ್ಲೂ ಉಂಟು. ಹಾಗೆಯೇ ಸ್ವರ್ಣಮಲ್ಲಿ ಮಠ ಸೋದೆ ಅಲ್ಲಿ ಕೂಡ ಉಂಟು. ಸೋದೆಯಲ್ಲೇ ಸ್ವರ್ಣಮಲ್ಲಿ ಮಠದಲ್ಲಿ ಕೂಡ ವೇದವ್ಯಾಸರ ಒಂದು ವಿಗ್ರಹ ರೂಪ ಸನ್ನಿಧಾನ ಉಂಟು. ಅಲ್ಲೆಲ್ಲ ಋಷಿ ರೂಪ, ವೇದವ್ಯಾಸದ ಋಷಿ ರೂಪ ಉಂಟು. ಅದೇ ರೀತಿಯ ದತ್ತ ರೂಪ. ಹಾಗೆ ಈ 3 ಮುಖಗಳು, ಎಲ್ಲ ತ್ರಿಮೂರ್ತಿಗಳು ಒಂದೇ ಆಗಿರುವುದು, ಹೀಗೆಲ್ಲ ಯಾರು ಕೂಡ ನಂಬಲಿಕ್ಕಿಲ್ಲ. ಆ ರೂಪ ಇಲ್ಲವೂ ಇಲ್ಲ. ಆ ರೀತಿಯ ರೂಪವನ್ನ ಎಲ್ಲೂ ವರ್ಣಿಸಿಲ್ಲ. ಅದು ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಹಾಗೆ ಹೇಳಲಿಲ್ಲ. ಹಾಗಿದ್ದಿದ್ರೆ ಹೇಳ್ತಿದ್ರಲ್ವ, ಹಾಗೆ ಯಾರು ಹೇಳಲಿಲ್ಲ. ಆ ರೀತಿ ಪುರಾಣಗಳಲ್ಲೂ ಇಲ್ಲ. ಆ ರೀತಿಯ ಭಾವನೆಯನ್ನ ದತ್ತನ ವಿಷಯದಲ್ಲಿ ಮಾಡಿಕೊಳ್ಬಾರ್ದು. ಮತ್ತು ಸುಕುಮಾರ ರೂಪ್ಯ ಭವದೇಶ ಶಾಶ್ವತಃ. ಪರಮಾತ್ಮ ಶಾಶ್ವತನೇ. ಇವನು ಸುಕುಮಾರ ರೂಪಿ ಅಂತ ಹೇಳ್ತಾರೆ. ಅತ್ಯಂತ ಸುಕುಮಾರವಾಗಿ ಅಂದ್ರೆ ಕೋಮಲವಾದ ಆ ಋಷಿ ರೂಪದಲ್ಲಿರುವಮ ಅಂತ ಇದನ್ನೆಲ್ಲ ವರ್ಣಿಸ್ತಾರೆ. ಹೀಗೆ ಇಂತಹ ರೂಪವನ್ನು ಎಲ್ಲರೂ ಕೂಡ ಋಷಿ ಜನರೆಲ್ಲರೂ ಕೂಡ ಪರಮ ಭಕ್ತಿಯಿಂದ ಇವನನ್ನ ಧ್ಯಾನಿಸ್ತಾರೆ. ಸಜ್ಜನರಿಗೆಲ್ಲ ಇವ ಅಂತರಂಗದ ಶುದ್ಧಿಯನ್ನ ಅಂದ್ರೆ ಮನಃಶುದ್ಧಿಯನ್ನ ಕೊಡುವವ ಮತ್ತು ಇವನು ಉತ್ತಮವಾದ ಗತಿಯನ್ನು, ತನ್ನ ಲೋಕವನ್ನೇ ಪ್ರದಾನ ಮಾಡ್ತಾನೆ ತನ್ನನ್ನು ಆರಾಧಿಸುವವರಿಗೆ ಅಂತ ದತ್ತರೂಪವನ್ನು ಹೇಳ್ತಾರೆ. ಇಲ್ಲಿ ಸುಕುಮಾರತಯ ಅಂತ ಹೇಳಿದ್ರಲ್ವ, ಸುಕುಮಾರ ರೂಪಿ ಅಂತ ಹೇಳಿದ್ರು. ಸುಕುಮಾರ ರೂಪಿ ಅಭವದ್ ಏಷ ಶಾಶ್ವತಃ ಅಂತ ಹೇಳಿದ್ರು. ಇದು ಹೇಳುವಾಗ ಸುಕುಮಾರ ಅನ್ನೋ ಪದ ಹೇಳಿದ್ರಿಂದ ಪರಮಾತ್ಮ ಒಂದು ಕುಮಾರಾವತಾರ ಮಾಡಿದ ಅಂತ ಅರ್ಥ. ಕುಮಾರಾವತಾರ ಅಂದ್ರೆ ಅರ್ಥ ಏನು? ಕುಮಾರ ಅಂದ್ರೆ ಪರಮಾತ್ಮ ಸನತ್ ಕುಮಾರ ಎನ್ನುವಂತಹ ಒಂದು ರೂಪವನ್ನ ತಾಳಿದ. ಅದು ಋಷಿ ರೂಪವೇ. ಆ ರೂಪವನ್ನ ತಾಳಿದ. ಈ 4 ಮಂದಿ ಸನತ್ ಕುಮಾರಾದಿಗಳು ಅಂತ 4 ಮಂದಿ ಇರ್ತಾರಲ್ಲ, ಅವರು ಬೇರೆ. ಅದಲ್ಲದೆ ಪರಮಾತ್ಮನೇ ಒಂದು ಕುಮಾರ ರೂಪ ಅಂತ ತಾಳಿದ. ಅದನ್ನ ಸನತ್ ಕುಮಾರ ರೂಪ ಅಂತಲೇ ವರ್ಣಿಸ್ತಾರೆ. ಆ ರೂಪವನ್ನು, ಋಷಿ ರೂಪವನ್ನು ಕೂಡ ಪರಮಾತ್ಮ ತಾಳಿದ ಅಂತ ಅದನ್ನು ಕೂಡ ಹೇಳ್ತಾರೆ. ಹೀಗೆ ನಮಗೆ ಸನತ್ ಕುಮಾರ ರೂಪ ಭಗವಂತ ಅವತಾರ ಮಾಡಿ ಲೋಕದಲ್ಲೆಲ್ಲ ಅನಸೂಯರಾದ ಋಷಿಗಳು, ಅಂದ್ರೆ ಅಸೂಯಾಭಾವವೇ ಇರದಂತಹ ಋಷಿ ಜನರೆಲ್ಲ ಧ್ಯಾನಿಸುವ, ಋಷಿ ಜನರೆಲ್ಲ ಭಕ್ತಿಯಿಂದ ಧ್ಯಾನಿಸುವಂತಹ ಸನತ್ ಕುಮಾರ ರೂಪನಾಗಿ ಇದ್ದಾನೆ. ಇವನು ಸಜ್ಜನರಿಗೆಲ್ಲ ಮನಃಶುದ್ಧಿಯನ್ನ ಕೊಟ್ಟು, ಮನಃಶುದ್ಧಿಯನ್ನ ಕರುಣಿಸಿ ಉತ್ತಮವಾದ ಸದ್ಗತಿಯನ್ನ ಈ ಸನತ್ ಕುಮಾರ ಕೊಡ್ತಾನೆ. ಲೋಕದಲ್ಲಿ ಅತ್ಯಂತ ಪ್ರಮುಖವಾಗಿ ನಮಗೆ ಬೇಕಾದದ್ದು ಅಂದ್ರೆ ಮನಃಶುದ್ಧಿ. ಯಾರಲ್ಲಿ ಬೇಡಬೇಕು? ಈ ಸನತ್ ಕುಮಾರ ರೂಪನಲ್ಲಿಯೇ ಬೇಡಿದ್ರೆ ನಮ್ಮ ಅಂತರಂಗವನ್ನ ಶುದ್ಧೀಕರಿಸಿ ಕೊಡ್ತಾನೆ ಅಂತ. ಹೀಗೆ ಇಷ್ಟು ಅಭಿಪ್ರಾಯ. ಇದನ್ಯಾರು ಆಚಾರ್ಯರು ಈ ರೂಪವನ್ನ ಅಂದ್ರೆ ಸನತ್ ಕುಮಾರ ಹಾಗೂ ದತ್ತ ಎನ್ನುವ 2 ರೂಪಗಳನ್ನ ಧ್ಯಾನಿಸ್ತಾರೆ ಯಾವ ನಾರಾಯಣ ಋಷಿಯಲ್ಲಿ ಅಂತ. ಇಷ್ಟು ವಿಷಯ ನಾವು ನೋಡುವ. ಮತ್ತೆ ಉಂಟು ರೂಪಗಳ, ಮತ್ತಷ್ಟು ರೂಪಗಳನ್ನು ಇಲ್ಲಿ ಹೇಳ್ತಾರೆ, ಅದನ್ನು ಮತ್ತೆ ನೋಡುವ. ಬ್ರಹ್ಮಾರ್ಪಣ.